ಟೈಮ್ಸ್ ಆಫ್ ಎಎನ್ಪಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ತುಮಕೂರು ಕೊರಟಗೆರೆ ತಾಲೂಕು ಚಿಂಪುಗಾನಹಳ್ಳಿಯಲ್ಲಿ ಗುಡಿಸಲು ಸುಟ್ಟ ಸ್ಥಳಕ್ಕೆ ಭೇಟಿ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಹಾಗೂ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ. ಕೊರಟಗೆರೆ ಗುಡಿಸಲು ಸುಟ್ಟು ಹೋಗಿದ್ದ ಸ್ಥಳಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಸ್ವಂತ ಪರಿಹಾರ ನೀಡಿ ನೀತಿ ಸಂಹಿತೆ ಮುಗಿದ ನಂತರ ಮನೆ ನಿರ್ಮಿಸಿಕೊಡುವ ಭರವಸೆ ನೀಡಿದ್ದರು. ಕೊರಟಗೆರೆ ತಾಲೂಕಿನ ಒಳವನಹಳ್ಳಿ ಹೋಬಳಿ ಚಿಂಪುಗಾನಹಳ್ಳಿಯ ಹೊರವಲಯದಲ್ಲಿ ಏಪ್ರಿಲ್ 26ರ ಮತದಾನದ ದಿನದಂದು 10 ಗುಡಿಸಲುಗಳಿಗೆ ಬೆಂಕಿ ಬಿದ್ದು ಸಂಪೂರ್ಣ ಸುಟ್ಟು ಹೋಗಿದ್ದವು. ಕ್ಷೇತ್ರದ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ ಕಲಬುರ್ಗಿ ಪ್ರವಾಸ ಮುಗಿಸಿ ಗುಡಿಸಲು ಸುಟ್ಟ ಸ್ಥಳಕ್ಕೆ ಭೇಟಿ ನೀಡಿದ್ದರು. ನಂತರ ಗುಡಿಸಲು ಸುಟ್ಟ ಪ್ರತಿಯೊಂದು ಕುಟುಂಬದ ಪಟ್ಟಿ ಪಡೆದು ನೊಂದ ಕುಟುಂಬಗಳಿಗೆ ಸದ್ಯಕ್ಕೆ ಸ್ವಂತ ಪರಿಹಾರ ನೀಡಿದ್ದರು. ನಂತರ ಪತ್ರಕರ್ತರೊಂದಿಗೆ ಮಾತನಾಡಿ, ಈ ಸ್ಥಳದಲ್ಲಿ ಈ ಬೆಂಕಿ ಅನಾಹುತ 2ನೇ ಬಾರಿ ಆಗಿದೆ. ಮೊದಲ ಬಾರಿಯೂ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಇವರುಗಳಿಗೆ ಮನೆ ಕಟ್ಟಿಕೊಳ್ಳಲು ನಿವೇಶನಗಳನ್ನು ಗುರುತಿಸುವಂತೆ ಅಧಿಕಾರಿಗಳಿಗೆ ಆದೇಶಿಸಿದ್ದೆ. ಗುಡಿಸಲು ಸುಟ್ಟ ಕುಟುಂಬದ ಬಹುತೇಕರು ಪರಿಶಿಷ್ಟ ಜಾತಿ ಮತ್ತು ಆವಾಡಿಗ ಕುಟುಂಬಗಳಾಗಿದ್ದಾವೆ. ಈಗ ನಮ್ಮ ಅಧಿಕಾರಿಗಳು ಈ ಗ್ರಾಮಕ್ಕೆ ಹೊಂದಿಕೊಂಡಿರುವ 9 ಎಕರೆ ಸರ್ಕಾರಿ ಜಮೀನಿನನ್ನು ಗುರುತಿಸಿದ್ದಾರೆ. ಚುನಾವಣಾ ನೀತಿ ಸಂಹಿತೆ ಮುಗಿದ ತಕ್ಷಣ ಈ ಭಾಗದಲ್ಲಿ ಗುಡಿಸಲಿನಲ್ಲಿ ಇರುವ ಕುಟುಂಬಗಳಿಗೆ ಮೊದಲು ನಿವೇಶನಗಳನ್ನು ನೀಡಿ ಆಶ್ರಯ ಯೋಜನೆಗಳಲ್ಲಿ ಮನೆ ನಿರ್ಮಿಸಿಕೊಡಲಾಗುವುದು. ನಂತರ ಉಳಿದ ನಿವೇಶನಗಳನ್ನು ಗ್ರಾಮದಲ್ಲಿ ಬಡವರನ್ನು ಗುರುತಿಸಿ ನೀಡಲಾಗುವುದು ಎಂದರು. ನಮ್ಮ ಅಧಿಕಾರಿಗಳು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು ಸ್ಥಳ ಪರಿಶೀಲನೆ ಮಾಡಿ ಅರ್ಹತೆ ಉಳ್ಳವರಿಗೆ ಮಾತ್ರ ನಿವೇಶನ ನೀಡಲಾಗುವುದು. ಸದ್ಯಕ್ಕೆ ಗುಡಿಸಲು ಸುಟ್ಟ ಕುಟುಂಬಗಳಿಗೆ ಬದುಕಲು ತಾತ್ಕಾಲಿಕ ಸಹಾಯ ಮಾಡಲಾಗಿದೆ. ಈ ಕುಟುಂಬಗಳಿಗೆ ಪಾವಗಡದ ಶ್ರೀ ಜಪಾನಂದ ಸ್ವಾಮೀಜಿ, ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಎಲೆರಾಂಪುರ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ, ಗೊರವನಹಳ್ಳಿ ಮಹಾಲಕ್ಷ್ಮಿ ಟ್ರಸ್ಟ್, ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯಿತಿ ಸೇರಿದಂತೆ ಇನ್ನಿತರರು ಸಹಾಯ ಮಾಡಿದ್ದು ಅವರಿಗೆಲ್ಲ ಧನ್ಯವಾದ ತಿಳಿಸಿದರು. ವರದಿ ಎಎನ್ಪಿ ತುಮಕೂರು. ತಾಲೂಕಿನ ಆಕಸ್ಮಿಕವಾಗಿ ಬೆಂಕಿ ಅನಾಹುತದಿಂದ ಸುಟ್ಟಿರತಕ್ಕಂಥ ಗುಡಿಸಲಿಗೆ ಅನಾಹುತ ಆಗಿರೋ ಸಂದರ್ಭದಲ್ಲಿ ಆ ನೊಂದಂಥ ಸದ್ಭಕ್ತರಿಗೆ ಒಂದು ಸಾಂತ್ವನ ಹೇಳಲಿಕ್ಕೆ ಮತ್ತು ಅವರಿಗೆ ಬೇಕಾಗ್ತಕ್ಕಂಥ ಒಂದಷ್ಟು ಪಾತ್ರೆಗಳನ್ನು ಮತ್ತು ಪುರುಷರಿಗೆ ಬೇಕಾಗುವಂಥ ಬಟ್ಟೆಗಳನ್ನು ಕೊಡಲಿಕ್ಕೆ ಇವತ್ತು ಶ್ರೀಮಠದಿಂದ ಎಲ್ಲ ಭಕ್ತರ ಸಹಕಾರದೊಂದಿಗೆ ಆಗಮಿಸಿದ್ದೇವೆ.